ಮೊದಲನೇದಾಗಿ ಕನಕ ಜಯಂತಿ ದಾಸರಲ್ಲಿ ಶ್ರೇಷ್ಠವಾದ ದಾಸರು ಕನಕ ದಾಸರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದು ನಮ್ಮ ನೂತನವಾಗಿ ಆಯ್ಕೆಯಾದಂತಹ ನಮ್ಮ ಸ್ನೇಹಿತರಾದಂತಹ ಆರ್ ನಾರಾಯಣಪುರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ವ ಸದಸ್ಯರು ಎಲ್ಲ ಸೇರಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಮಸ್ತ ಎಲ್ಲ ನಾಡಿನ ಜನತೆಗೆ ಕನಕ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ಸಮಾಜದಲ್ಲಿ ಇರ್ತಕ್ಕಂತಹ ಅಸಮಾನತೆ, ಅಸ್ಪೃಶ್ಯತೆ, ಮೇಲು ಕೀಳು ತಾರತಮ್ಯವನ್ನು ಹೋಗಲಾಡಿಸಿ ತನ್ನ ಎಲ್ಲ ನಾಗರಿಕರಿಗೂ ಮತ್ತು ಜನತೆಗೆ ಕನಕ ಜಯಂತಿಯ ಶುಭಾಶಯಗಳು. ಎಲ್ರಿಗೂ ಆನೇಕಲ್ ತಾಲೂಕಿನ ಎಲ್ಲ ಕುಲಬಾಂಧವರಿಗೂ ಕನಕ ಜಯಂತಿ ವಂದಿಸುತ್ತಾ ನಾನು ಮೊದಲನೇದಾಗಿ ನಾರಾಯಣಪ್ಪನ ಫಸ್ಟ್ ನನಗೆ ಫೋನ್ ಮಾಡಿದ್ರು 9 ಗಂಟೆಯಲ್ಲಿ. ಅದನ್ನು ಮನಗಂಡು ನಾನು ಬಂದೆ ಇಲ್ಲಿ. ಮನಗಂಡು ಬಂದು ಕುಲವೆಂದು ಹೊಡೆದಾಡಿದ್ದೀರಿ ಅಂತ ಅಂದ್ಬಿಟ್ಟು ದಸರಾ ಪತ್ರಗಳು ಅದರ ಮುಖಾಂತರ ಎಲ್ಲ ಕುಲ ಬಾಂಧವರು ಎಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ಆಗಿನ ಕಾಲದಲ್ಲೇ ತೋರಿಸ್ಬಿಟ್ಟು ಎಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ಭಕ್ತಿ ಮಾರ್ಗ ಮೂಲಕವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲರನ್ನೂ ದರ್ಶನ ತೋರಿಸಿದ್ದಾರೆ. ಎಲ್ಲರಿಗೂ ಯಾರಿಗೂ ಸ್ಪಂದನೆ ಮಾಡಿಲ್ಲ. ಭಗವಂತನು ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲರೂ ಒಂದೇ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಂತಾಗ ನಮ್ಮ ಕನಕದಾಸರು ಎಲ್ಲರೂ ಒಳ್ಳೇದು ಮಾಡಲಿ. ಸಮಸ್ತ ಆನೇಕಲ್ ನಾಗರಿಕ ಬಂಧುಗಳಿಗೆ ಕನಕ ಜಯಂತಿಯ 538ನೇ ಕನಕ ಜಯಂತಿಯ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಮಹತ್ವದ ದಿನ. ಒಂದು ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ಬಾಳಿ ಬದುಕುವ ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ಟಂತಹ ಸಮಾಜದ ದಾಸ ಶ್ರೇಷ್ಠ ಎಂಬ ಬಿರುದಾಂಕಿತರಾದಂತಹ ಕನಕದಾಸರ ಜಯಂತಿ 538ನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ. ಬಂಧುಗಳೇ, ಕನಕದಾಸರು ಸರ್ವಶ್ರೇಷ್ಠ ದಾಸರು. ಯಾಕಂತ ಹೇಳಿದ್ರೆ ಸಮಾಜದಲ್ಲಿರ್ತಕ್ಕಂತಹ ಅಸಮಾನತೆ, ಅಸ್ಪೃಶ್ಯತೆ, ಮೇಲು ಕೀಳು ಎಂಬ ತಾರತಮ್ಯವನ್ನೆಲ್ಲ ಹೋಗಲಾಡಿಸುವ ಮುಖಾಂತರ ಅವರದೇ ಆದಂಥ ಒಂದು ತತ್ವಪದಗಳನ್ನು ಸಮಾಜದಲ್ಲಿ ಆಡುತ್ತಾ ಒಂದು ಮಾನವೀಯತೆಯ ಮೌಲ್ಯವನ್ನು ತುಂಬಿದಂತಹ ಒಂದು ದಾಸ ಶ್ರೇಷ್ಠರು. ಅವರು ಭಕ್ತಿ ಪಂಥಕ್ಕೆ ಹೆಸರುವಾಸಿಯಾದವರು.